ರಾಯಚೂರಿನಲ್ಲಿ ಮಹಿಳೆಯೊಬ್ಬರು ಬಸ್ಗೆ ಬಲಿಯಾಗಿದ್ದಾರೆ. ಕೆಕೆಆರ್ಟಿಸಿ ಬಸ್ ಹರಿದು ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ವರದಿಯಾಗ್ತಾ ಇದೆ. ಸಿಂಧನೂರು ಬಸ್ ನಿಲ್ದಾಣದ ಎಂಟ್ರೆನ್ಸ್ನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ರಾಯಚೂರಿನಲ್ಲಿ ಕೆಕೆಆರ್ಟಿಸಿ ಬಸ್ ಹರಿದು ಮಹಿಳೆ ಸಾವನ್ನಪ್ಪಿದ್ದಾರೆ. ಕಾರಟಗಿಯ ಬೇವಿನಹಾಳದ ದೊಡ್ಡ ಈರಮ್ಮ ಎಂಬ 38 ವರ್ಷದ ಮಹಿಳೆ ಮೃತರು ಅಂತ ಗೊತ್ತಾಗ್ತಾ ಇದೆ. ಬಳ್ಳಾರಿ ಟು ರಾಯಚೂರು ಹೊರಟಿದ್ದಂತಹ ಯಮದೂತ ಬಸ್ ಮಹಿಳೆಯನ್ನ ಬಲಿ ಪಡೆದಿರೋದು. ಬಸ್ ನಿಲ್ದಾಣದ ಒಳ ಹೋಗುವ ಸಂದರ್ಭದಲ್ಲಿ ಮಹಿಳೆಯ ಮೇಲೆ ಬಸ್ ಹರಿದಿರುವಂತಹ ಘಟನೆ. ಇದರ ಪರಿಣಾಮ ಆ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಿಂಧನೂರು ಬಸ್ ನಿಲ್ದಾಣದ ಎಂಟ್ರೆನ್ಸ್ನಲ್ಲಿ ನಡೆದಿರುವ ದುರ್ಘಟನೆ ಇದು. 38 ವರ್ಷದ ಈರಮ್ಮ, ಕಾರಟಗಿಯ ಬೇವಿನಹಾಳದ ದೊಡ್ಡ ಈರಮ್ಮ ಅಂತ ಹೇಳಿ ಮೃತರನ್ನ ಗುರುತಿಸಲಾಗಿದೆ. ಅಪಘಾತವನ್ನು ಮಾಡಿರುವಂತಹ ಬಸ್ನ ಗಮನಿಸ್ತಾ ಇದ್ದೀವಿ. ಆ್ಯಂಡ್ ಆ ಮಹಿಳೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಅವರ ಪ್ರಾಣ ಪಕ್ಷಿ ಅಲ್ಲೇ ಹಾರು ಹೋಗಿದೆ. ಬಳ್ಳಾರಿಯಿಂದ ರಾಯಚೂರಿಗೆ ಹೊರಟಿದ್ದಂತಹ ಬಸ್ಸು ಮಹಿಳೆಯನ್ನ ಬಲಿ ಪಡೆದಿರುವುದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಪಘಾತದ ತೀವ್ರತೆ. ಆ ಮಹಿಳೆಯ ಶವ ಲಿಟ್ರಲಿ ನಜ್ಜುಗುಜ್ಜಾಗಿರೋದು, ಗುರುತೇ ಸಿಗದಷ್ಟು ರೀತಿಯಲ್ಲಿ ನಜ್ಜುಗುಜ್ಜಾಗಿರೋದು. ಇದೇ ಬಸ್ಸು ಅವಘಡವನ್ನು ಮಾಡಿದ್ದು. ಬಳ್ಳಾರಿ ಟು ರಾಯಚೂರು ಈ ಬಸ್ ಹೊರಟಿತ್ತು ಅಂತ ಗೊತ್ತಾಗ್ತಾ ಇದೆ. ಏನು ಆ ಚಾಲಕನಿಗೆ ಕಾಣಿಸ್ಲಿಲ್ವಾ ಆ ಮಹಿಳೆ, ಅಥವಾ ಅತಿ ವೇಗದಲ್ಲಿ ಆತ ಬಂದಂಥ ಪರಿಣಾಮ ಆ ಮಹಿಳೆ ಮೇಲೆ ಬಸ್ ಹರಿದಿದ್ದ, ಅಥವಾ ಆ ಮಹಿಳೆ ಬಸ್ ನಿಲ್ದಾಣದ ಒಳಗೆ ಬರುವಂತಹ ಸಂದರ್ಭದಲ್ಲಿ ಎಚ್ಚರ ತಪ್ಪಿ ಬಸ್ ಬರೋದನ್ನು ಗಮನಿಸದೆ ನುಗ್ಗಿದ್ರ, ಅದರ ಪರಿಣಾಮ ಈ ಅವಘಡ ಆಯ್ತಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಯಮ ಸ್ವರೂಪಿ ಬಸ್ಗೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. 38 ವರ್ಷದ ದೊಡ್ಡ ಈರಮ್ಮ ಮೃತರು ಅಂತ ಗೊತ್ತಾಗ್ತಾ ಇದೆ.